ಮುಂದೆ ಶ್ರೇಷ್ಠ ಸ್ಥಾನವಾಗುತ್ತೆ. ಶ್ರೇಷ್ಠತೆ ಉಳಿಸಲು ಸದ್ಗುಣ ಸೃಷ್ಟಿಯಾಗಬೇಕಾಗುತ್ತೆ. ಪರಿಶ್ರಮದಿಂದ ಸತ್ಯ ಬೆಳಕಿಗೆ ಬರುತ್ತೆ. ನಮ್ಮ ಪರಿಶ್ರಮದಿಂದ ನಮಗೆ ಸತ್ಯ ತಿಳಿಯುತ್ತೆ. ಸತ್ಯದಿಂದ ಜ್ಞಾನೋದಯವಾಗುತ್ತೆ. ಸತ್ಯದಿಂದ ಬುದ್ಧಿ ಹೆಚ್ಚು ತೀಕ್ಷ್ಣವಾಗುತ್ತೆ. ಬನ್ನಿ ಎಲ್ಲ ಸತ್ಯದ ಹಾದಿಯಲ್ಲಿ ನಡೆಯೋಣ. ವಿಶ್ವದಲ್ಲಿ ಸದ್ಗುಣವನ್ನು ಸುಸ್ಥಿರಗೊಳಿಸೋಣ. ಇಡೀ ವಿಶ್ವದಲ್ಲಿ ಸದ್ಗುಣವನ್ನು ಸುಸ್ಥಿರಗೊಳಿಸೋಣ. ಇಡೀ ವಿಶ್ವದಲ್ಲಿ ಸದ್ಗುಣವನ್ನು ಸುಸ್ಥಿರಗೊಳಿಸೋಣ. ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದನಿಲ್ಲಿ. ಶರಣು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ನಿನ್ನ ಪ್ರಸಾದವೇ ಪಂಚಗಜಾಯ. ನಿತ್ಯ ನಿನ್ನ ನೆನೆಬುದೇ ಮುಕ್ತರು ಭಕ್ತಿಯಿಂದ. ಶರಣು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ಪುಣ್ಯ ಪ್ರಸಾದವೇ ಪಂಚಗಜಾಯ. ಸರಿ ನೋಡಿ ಹಂಗೆ ಈ ಕಡೆ ಜಯಮಾನ್ ಮಂತ್ರಾಯಪ್ಪ ಬಂದಿದ್ದಾರಾ? ಒಂದು ನಿಮಿಷ సమరాలను చేస్తాము ఈ
ಅಯ್ಯರಿ ಎರಡು ಇಲ್ಲೇ ಇಲ್ಲೇ ಮಗಂಗೆ ಹಾಕ್ಬೇಕು ಅಲ್ಲೇ ಹೋಗ್ಬಿಡ್ತು. ಅದು ನನ್ನ ಕಾರ್ ಕೊಡು. ಕಳಂಜಿಯಂ ಸಮೂಹದ 20ನೇ ವರ್ಷದ ಮಹಾಸಭೆ ಇವತ್ತಿನ ದಿವಸ ಮಾಡ್ತಾಯಿದ್ದೀವಿ. ನನಗೇನಪ್ಪ ನನಗೆ ಈ ಮಟ್ಟಕ್ಕೆ ನಾವು ಬೆಳಿಬೇಕು ಅಂದರೆ ನಮ್ಮ ಸಂಸ್ಥೆನೇ ಒಂದು ಕಾರಣ. ಎರಡನೇದು ನಮ್ಮ ಸದಸ್ಯರಿಂದ ನಾವು ಈ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ. ಬೆಳಗ್ಗೆವರೆಗೂ ನಮ್ಮ ಸದಸ್ಯರು ತುಂಬ ಅಚ್ಚುಕಟ್ಟಾಗಿ ಮೆರವಣಿಗೆ ಬಂದರು. ಪ್ರೀತಿಯಿಂದ ಕೂತ್ಕೊಂಡು ಎಲ್ಲ ಅಧಿಕಾರಿಗಳು ಮಾತಾಡೋದನ್ನು ಕೇಳಿಸ್ಕೊಂಡ್ರು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಇದೆಲ್ಲ ಅವಕಾಶ ಮಾಡಿಕೊಂಡಂತಹ ನಿಮಗೆ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಳಿನ. ನಾನು ಸುಮಾರು ಈ ಸಂಸ್ಥೆಯಲ್ಲಿ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಜೇನುಗೂಡು ಕಳಂಜಿಯಂನ ಮಹಾಸಭೆಯನ್ನು ಹಮ್ಮಿಕೊಂಡಿದ್ವಿ. ದಾನ್ ಫೌಂಡೇಶನ್ ಏನು ಆಸೆ ಪಡುತ್ತೆ, ನಮ್ಮ ಒಕ್ಕೂಟ ಏನು ಆಸೆ ಪಡುತ್ತೆ, ಜನರಲ್ಲಿ ಶಿಸ್ತು ಸಂಯಮ ಏನು ಕಲಿಸ್ಬೇಕು, ಯಾವ ರೀತಿ ನಾವು ಫಂಕ್ಷನ್ ಮಾಡಬೇಕು ಅಂತ ಅದು ಹೇಳ್ಕೊಡುತ್ತೋ ಅದೇ ರೀತಿ ಇವತ್ತು ಬೆಳಗ್ಗೆಯಿಂದ ನಮ್ಮ ಜನರು ಮೆರವಣಿಗೆಯಲ್ಲಾಗಲಿ ಮತ್ತು ಸ್ಟೇಜ್ ಫಂಕ್ಷನಲ್ಲಾಗಲಿ ಎಲ್ಲ ರೀತಿಯಲ್ಲೂ ಸಂಯಮದಿಂದ ವರ್ತಿಸಿದ್ರು. ಅವರಿಗೆ ಇವತ್ತು ಎಲ್ಲ ಅಧಿಕಾರಿಗಳ ಒಂದು ಮಾರ್ಗದರ್ಶನ ಕೂಡ ಸಿಕ್ತು. ಬ್ಯಾಂಕಿನ ಅಧಿಕಾರಿಗಳಾಗಲಿ, ಪಂಚಾಯತಿ ಅಧಿಕಾರಿಗಳಾಗಲಿ, ಮತ್ತು ಶೈಕ್ಷಣಿಕವಾಗಿ ಅಧಿಕಾರಿಗಳಾಗಲಿ, ಮತ್ತು ಆಶಾ ವರ್ಕರ್ಗಳಾಗಲಿ ಎಲ್ಲ ರೀತಿಯ ಒಂದು ಅವ್ರಿಗೆ ಏನು ಸೌಲಭ್ಯ ಸಿಗಬೇಕು, ಮತ್ತು ವೆಟರ್ನರಿ ಡಾಕ್ಟರ್ ಕೂಡ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಅವರೆಲ್ಲರ ಮಾರ್ಗದರ್ಶನ ಅವರು ಸಿಕ್ತು. ಮತ್ತು ಬ್ಯಾಂಕಿಂದ ಚೆಕ್ ವಿತರಣೆ ಆಯಿತು, ಜೀವ ವಿಮೆ ಚೆಕ್ಗಳು ವ್ಯವಸ್ಥೆ ಆಯಿತು. ನಮ್ಮ ಜನರಿಗೆ ನಾವೇನು ಆಸೆ ಪಡ್ತೀವಿ ಅದು ತಲುಪ್ತಾ ಇದೆ ಅನ್ನೋದೇ ನಮಗೊಂದು ತೃಪ್ತಿ. ನಮ್ಮ ಏನು ದಾನ್ ಫೌಂಡೇಶನ್ ನಮಗೆ ಮೌಲ್ಯಗಳನ್ನ ಹೇಳ್ಕೊಡ್ತಾ ಇದೆ. ಅದರಲ್ಲಿ ಒಂದು ಕಿಂಚಿತ್ತು ಭಾಗ ನಾವು ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು ಜನರುಗಳಿಗೋಸ್ಕರ ಸೇವೆ ಸಲ್ಲಿಸ್ತಿರೋದ್ರಲ್ಲಿ ತೃಪ್ತಿ ಇದೆ ಅಂತ ನಾನಂತ ಅನಿಸ್ಕೊತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಕ್ಕೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಶ್ರೀರಾಮಳ್ಳಿ ವಾರ್ಡ್ ಗ್ರಾಮ ಪಂಚಾಯತಿ ಸದಸ್ಯರು. ಇವತ್ತಿನ ಫಂಕ್ಷನ್ನು ನೋಡಿದರೆ ಯಾವುದೇ ಕಾರಣಕ್ಕೂ ಯಾವುದೇ ಫಂಕ್ಷನ್ನು ಈ ಥರ ಸೇರಿರಲಿಲ್ಲ. ಒಂದು 30-40 ಮನೆ ಗ್ರಾಮದಲ್ಲಿ ಈ ಥರ ಜನ ಸೇರೈತೆ ಅಂತಂದರೆ ನಮಗೆ ತುಂಬ ಭಾರಿ ಸಂತೋಷ ಆಯಿತು. ಇದು ಯಾಕೆ ಅಂತಂದರೆ ಇವತ್ತು ಪ್ರತಿಯೊಂದೂ ನಾವು ಅವತ್ತಿನ ಕಾಲದಲ್ಲಿ ಒಂದು 500 ರೂಪಾಯಿ ಸಂಪಾದನೆ ಮಾಡಬೇಕು ಅಂತಂದರೆ ಒಂದು ಹುಣಸೆ ಗಿಡ ಬರೀಬೇಕಾಗಿತ್ತು. 1,000 ರೂಪಾಯಿ ಸಂಪಾದನೆ ಮಾಡಬೇಕಾಗಿತ್ತು ಅಂದರೆ ಜಮೀನು ಬರೀಬೇಕಾಗಿತ್ತು. ಇವತ್ತಿನ ಕಾಲ ಏನಾಗಿದೆ ಅಂತಂದರೆ ಒಂದು ಹಸಿರು ಕಾರ್ಡು ಹೊಂದಿದ್ರೆ ಇವತ್ತು 2 ಲಕ್ಷ 3 ಲಕ್ಷ 5 ಲಕ್ಷದವರೆಗೂ ಒಂದು ಹಸಿರು ಕಾರ್ಡು, ಒಂದು ರೇಷನ್ ಕಾರ್ಡು ಇಷ್ಟಿದ್ರೆ ಒಳ್ಳೆ ಸಂಪಾದನೆ ಆಗ್ತಿದೆ. ಇವತ್ತು ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಇಂಥ ಅನುಕೂಲ ಸ್ಥಿತಿ ಭಾರಿ ಒಳ್ಳೆಯದಾಯಿತು. ಇವತ್ತು ತುಂಬ ಸಂತೋಷ ಆಯಿತು ನಮಗೆ ಫಂಕ್ಷನ್. ಥ್ಯಾಂಕ್ ಯು ಸರ್.